ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತಹ ಮಧುರವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ನಮ್ಮನ್ನ ಯಥೇಚ್ಛವಾಗಿ ಪ್ರೀತಿಸ್ತಾ ಇದ್ದಾರೆ. ಆಮೇಲೆ ಯಾಕೆ ಅಂದ್ರೆ ಈ ದಿನ ನಾವು ಕಾಣ್ತಾ ಇದ್ದೇವೆ. ಹಾಗಿದ್ರೆ ನಮ್ಮಂಥವ್ರು, ನಮಗಿಂತ ದೊಡ್ಡವರು, ಚಿಕ್ಕವರು ಈ ಲೋಕವನ್ನ ಬಿಟ್ಟು ಹೋಗಿದ್ದಾರೆ ಪ್ರಿಯರೇ. ಇನ್ನು ಅನೇಕರನ್ನ ನೋಡುವಾಗ ಮರಣದ ಹಾಸಿಗೆಯಲ್ಲಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆದರೆ ನಿನ್ನನ್ನು ನನ್ನನ್ನು ನಮ್ಮೆಲ್ಲರನ್ನು ಪ್ರೀತಿಸಂತ ದೇವರು ನನ್ನ ಅಪಾರವಾದ ಕೃಪೆ ದಯೆ ನಿಮಿತ್ತವಾಗಿ ಮಾತ್ರವೇ ಈ ದಿನವನ್ನ, ಈ ಒಂದು ಸಮಯವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ದೇವರು ನಮ್ಮನ್ನ ಪ್ರೀತಿಸಿ ನಮಗಾಗಿ ನಾವು ಆತನ ಆಧ್ಯಾತ್ಮಿಕತೆಯಲ್ಲಿ ಬಲಪಡಬೇಕು, ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸಬೇಕು, ದೃಢವಾಗಿರ್ಬೇಕು ಎಂಬುದಾಗಿ ನಮಗೆ ದಿನವನ್ನು ಒದಗಿಸಿಕೊಟ್ಟು ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 57ನೇ ವಚನ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹೌದು, ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸ್ಬೇಕಂದ್ರೆ ಅನೇಕ ಹೋರಾಟಗಳು ನಮಗುಂಟು. ಅನೇಕ ಇಕ್ಕಟ್ಟಿನ ಪರಿಸ್ಥಿತಿಗತ ಹಾದಿಯಲ್ಲಿ ನಾವು ನಡಿಬೇಕಾಗಿದೆ ಪ್ರಿಯರೇ. ಆದ್ರೆ ಈ ಲೋಕದ ಯಾತ್ರೆಯಲ್ಲಿ ನಮಗಾಗುವಂತ ಹೋರಾಟಗಳು, ಸಂಭವಿಸುವಂತ ಕಷ್ಟಗಳು, ನಷ್ಟಗಳು, ಅವಮಾನಗಳು, ನಿಂದೆಗಳು, ಇದೆಲ್ಲವನ್ನ ಭರಿಸಿಕೊಂಡು ಸಹಿಸಿಕೊಂಡು ನಾವು ಮುಂದೆ ಸಾಗ್ಬೇಕಂದ್ರೆ ಕ್ರಿಸ್ತ ಯೇಸು ನಮ್ಮಲ್ಲಿ ಜೀವಿಸುವಾತನಾಗಿ ಆತನ ಮೂಲಕ ಜೀವನ ಹೊಂದಿಕೊಂಡವರಾಗಿ ನಾವು ಮುಂದೆ ಸಾಗುವಂಥವ್ರಾಗಿರ್ಬೇಕು. ಆಮೇಲೆ ಆದರೆ ನಾವು ನೋಡ್ತಾ ಇದ್ದೇವೆ, ಅನೇಕರು ಆ ಪರಿಸ್ಥಿತಿಗಳನ್ನ ಎದುರಿಸಿಕೊಳ್ಳಲಾಗದಂತೆ, ನಮ್ಮ ಜೀವನದಲ್ಲಿ ಅದನ್ನ ದಾಟಿ ಬರಲಾರದಂತೆ ಅಲ್ಲೇ ನಿಂತಂಥವ್ರು ಎಷ್ಟೋ ಜನ, ಅಲ್ಲೇ ಮುತ್ತಿದಿ ಮರಣ ಹೊಂದಿದವರು ಎಷ್ಟೋ ಜನ. ಸಾಧ್ಯ ಆಗಿಲ್ಲ ಅವರಿಗೆ. ಎಂಥ ಭಯಂಕರವಾದ ಪರಿಸ್ಥಿತಿ ಆದರೂ ಕೂಡ ನೀವು ಯಾವ ಪರಿಸ್ಥಿತಿ ನಿಮಗೆ ಸಹಿಸಿಕೊಳ್ಳಲಾಗದಂತೆ, ಭರಿಸಿಕೊಳ್ಳಲಾಗದಂತೆ ನಿನ್ನ ಜೀವಿತ ಸಾಕಪ್ಪ ಅನ್ನುವಂಥವರು ಕೂಡ ಕ್ರಿಸ್ತ ಯೇಸುವನ್ನ ನಂಬುವುದಾದ್ರೆ ಆತನ ಎಲ್ಲದರಲ್ಲೂ ಜಯವನ್ನು ಕೊಡುವಂಥ ದೇವರು, ಮರಣವನ್ನೇ ಜಯಿಸಿದಂಥ ದೇವರು. ಈ ಲೋಕದಲ್ಲಿ ಅನೇಕರು ಭಯಪಡುವಂಥದ್ದು ಯಾಕೆ ಗೊತ್ತಾ? ಮರಣಕ್ಕೆ. ಆದರೆ ಕ್ರಿಸ್ತನ ಮಕ್ಕಳಿಗೆ ಒಂದು ಸಂತೋಷ, ಮರಣಕ್ಕೆ ಭಯ ಇಲ್ಲದೆ ಮರಣಿಸಿದ್ರು ಕೂಡ ನಾನು ನಿತ್ಯವಾಗಿ ಜೀವಿಸ್ತೇನೆ ಅನ್ನುವಂಥ ನಿರೀಕ್ಷಣೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ನಿಜವೇ, ನಾವು ಜಯಿಸುವವರಾಗಿದ್ದೇವೆ. ಯೂದ ಗೋತ್ರದ ಸಿಂಹದ ಮಕ್ಕಳಾಗಿದ್ದೇವೆ ನಾವು. ಎಂಥ ಭಯಂಕರವಾದ ಪರಿಸ್ಥಿತಿ ಆದರೂ ಕ್ರಿಸ್ತನನ್ನ ನಿನ್ನ ಅಂತರಂಗದಲ್ಲಿ, ನನ್ನ ಅಂತರಂಗದಲ್ಲಿ ನಾವಿಟ್ಟುಕೊಂಡು ಆತನನ್ನ ನಾವು ನಂಬಿ ನಿರೀಕ್ಷಿಸಿ ಎದುರು ನೋಡೋದಾದ್ರೆ ಖಂಡಿತವಾಗಿಯೂ ಎಂಥ ಭಯಂಕರವಾದ ಪರಿಸ್ಥಿತಿ ಆದರೂ, ಅನ್ಯಾಯ, ಅಕ್ರಮ, ಮೋಸ, ವಂಚನೆಯಲ್ಲಿ ಸಿಕ್ಕಿಕೊಂಡಿದ್ರೂ ಕೂಡ ದೇವರನ್ನ ಬಿಡಿಸುವಂಥ ಶಕ್ತನು, ನಮಗೆ ಜಯ ಕೊಡುವಂಥ ಶಕ್ತನಾದಂಥ ದೇವರು. ಯಾವ ಪರಿಸ್ಥಿತಿಯಲ್ಲಿದ್ದಾರೆ? ಅನೇಕರು ಕೋರ್ಟ್ ಕೇಸ್ಗಳೆಂಬುದಾಗಿ ಅನ್ಯಾಯವಾಗಿ ಸಿಕ್ಕಿಕೊಂಡು ವೇದನೆ ಪಡ್ತಿರೋ ಎಷ್ಟೋ ಜನ ಇದ್ದೀರೇನೋ. ಕುಟುಂಬದಲ್ಲಿ ಸೋತು ಹೋಗಿ ತಲೆ ತಗ್ಗಿಸುವಂತ ಸ್ಥಿತಿಯಲ್ಲಿ ನೀವಿದ್ದೀರೇನೋ. ಕೆಲಸದಲ್ಲಿ ತಲೆ ತಗ್ಗಿಸಿ ಎಷ್ಟು ಪ್ರಯತ್ನ ಪಟ್ಟರು ಏನು ಸಫಲವನ್ನ ಕಾಣದಂತೆ ನಿಮ್ಮ ಜೀವಿತ ಒಂದು ಸೋಲಾಗಿದೆಯೇನೋ. ಆದ್ರೆ ನಿಮಗೊಂದು ಸುದ್ದಿ, ನಿಮಗೊಂದು ಸಂತೋಷದ ಕಾರ್ಯ. ಯೇಸು ಕ್ರಿಸ್ತನಲ್ಲಿ ನಮಗೆ ಜಯ. ಆಮೇನ್, ಹಲ್ಲೆಲೂಯಾ. ಯೇಸು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಜಯವನ್ನು ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿದ್ದಾರೆ, ಕೊಡ್ತಾರೆ ಅಲ್ಲ, ಕೊಟ್ಟಾಗಿದೆ. ಅದನ್ನ ಹೊಂದಿಕೊಳ್ಬೇಕು ಅಂದ್ರೆ ನಾವು ದೇವರ ಮೇಲೆ ನಿರೀಕ್ಷೆ ಇಟ್ಟು ನಂಬಿಕೆ ಉಳ್ಳವರಾಗಿ ನಾವು ಜೀವಿಸ್ಬೇಕು. ಆಮೇನ್. ಸೋತು ಹೋಗದಂಥವ್ರಲ್ಲ, ಬಾಲವಾಗಿರುವಂಥವ್ರಲ್ಲ, ನಾವು ತಲೆಯಾಗಿ ನಿಲ್ಲಿಸುವಂತ ದೇವರಾಗಿದ್ದಾರೆ. ಆಮೇನ್. ದೇವರು ರಕ್ಷಿಸಲಾರದಂಥ ಮೋಟುಗೈ ಅಲ್ಲ ದೇವರದು. ಆತನು ರಕ್ಷಿಸಿ ಯಥಾರ್ಥವಾಗಿ ನಮ್ಮನ್ನ ನಿಲ್ಲಿಸುವಂತ ದೇವರು. ನೀವು ಕ್ರಿಸ್ತನನ್ನ ನಂಬೋದಾದ್ರೆ, ಕ್ರಿಸ್ತನಲ್ಲಿ ನಿರೀಕ್ಷೆ ಇಡೋದಾದ್ರೆ, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಜೀವಿಸೋದಾದ್ರೆ ಖಂಡಿತ ಎಲ್ಲವೂ ಜಯಿಸುವ ಆತನಲ್ಲಿ ಇದ್ದುಕೊಂಡು ನಾವು ಜಯಿಸ್ತೇವೆ. ಅಂತ ಜೀವನ ದೇವ್ರು ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ.
ನಾವು ನಂಬಿ ದೇವರಲ್ಲಿ ಸ್ತುತಿಸುವಾಗ ನಾವು ಹೊಂದಿಕೊಳ್ತೇವೆ. ನಾವು ನಂಬಬೇಕು, ನಾನು ಹೊಂದಿಕೊಂಡಿದ್ದೀನಿ, ನಾನು ಜಯಿಸ್ತೀನಿ, ನನ್ನ ಜೀವಿತ ಇದೆ ಅಲ್ಲ, ನನ್ನ ಜೀವಿತ ಬಹಳ ಅಂದವಾಗಿ ದೇವರು ನಿರ್ಮಾಣಿಸಿದ್ದಾರೆ. ಜಗದುತ್ಪತ್ತಿಗೆ ಮುಂಚೆನೇ ಆರಿಸಿಕೊಂಡಂತ ದೇವರು, ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆ ನಿನ್ನ ಹೆಸರನ್ನ ತಿಳಿದಂತ ದೇವರಿಗೆ ಗೊತ್ತಿಲ್ವಾ ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ? ಆತನಿಗೆ ಗೊತ್ತು. ನಮ್ಮನ್ನ ತಲೆ ತಗ್ಗಿಸಿ ಆಶಾಭಂಗ ಪಡಿಸುವಂತ ದೇವರಲ್ಲ, ತಲೆ ಎತ್ತಿ ಉನ್ನತವಾಗಿ ನಿಲ್ಲಿಸಿ ಮಹಿಮೆ ಹೊಂದುವಂತ ದೇವರಾಗಿದ್ದಾರೆ. ಆಮೇಲೆ ನಿಮ್ಮ ಏನೇ ಪರಿಸ್ಥಿತಿಗಳಿದ್ರು ನೀವು ಬೇಸರ ಪಡುವಂತ, ಚಿಂತಿಸುವಂತ ಪರಿಸ್ಥಿತಿ ಬೇಡ. ಕ್ರಿಸ್ತ ಯೇಸುವನ್ನ ನಂಬಿ ವಾಗ್ದಾನವನ್ನು ಅರಿಕೆ ಮಾಡೋಣ. ಖಂಡಿತವಾಗಿಯೂ ದೇವರು ವಾಗ್ದಾನವನ್ನು ನೆರವೇರಿಸುವಂತ ದೇವರು. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸ್ಕೊಳ್ಳಿ. ನಿಮಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧರ ಅಂತ ದೇವರೇ, ಅನೇಕ ಹೋರಾಟಗಳಲ್ಲಿ, ಅನೇಕ ಅನಾರೋಗ್ಯದ ಸ್ಥಿತಿಯಲ್ಲಿ, ಸಾಲಬಾಧಲ್ಲಿ, ಕೋರ್ಟ್ ಕೇಸ್ಗಳಲ್ಲಿ ಅಪ್ಪ, ಕುಟುಂಬಗಳಲ್ಲಿ, ಕೆಲಸಗಳಲ್ಲಿ ಸೋತು ಹೋದವರಾಗಿ ಯಾರಿದ್ದಾರೋ ಅವರೆಲ್ಲ ಈ ವಾಗ್ದಾನದ ಮೂಲಕ ಬಲಪಡಿಸು ಸ್ವಾಮಿ. ಜಯವನ್ನು ಒದಗಿಸಿಕೊಡು ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ, ಅವನ ಬಲಪಡಿಸು. ಸಮಸ್ತವನ್ನು ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.